ಸಾಮೂಹಿಕ ವಿವಾಹದ ರಾಜ ಸರ್ದಾರ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ಈ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇದೆ. ಈ ಕುಟುಂಬ ಸಣ್ಣ ಕುಟುಂಬ ಏನಲ್ಲ, ಇದು ದಾನಶೂರ ಕರ್ಣ ಅಂತ ಕೇಳ್ತಿರಲ್ಲ, ಹಂಗೆ ದೊಡ್ಡ 23,000 ಉಚಿತ ಸಾಮೂಹಿಕವನ್ನ ಮದುವೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ರಾಜಗೋಪಾಲ್ ರೆಡ್ಡಿ ಅವರಿಗೆ ಸಲ್ತದೆ. ಗೋಪಾಲ್ ರೆಡ್ಡಿ ಅವರು ಎಷ್ಟೊಂದು ಬೃಹತ್ ಕಾರ್ಯಕ್ರಮ ಮಾಡಿದ್ದಾರೆ, ಬಹುಶಃ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿಲ್ಲ. ಇಟ್ಕೊಂಡು ಇನ್ನೊಂದೇನೋ ಕೆಲಸ ಮಾಡಿ ಇನ್ನೂ ಹೆಚ್ಚು ಹಣ ಗಳಿಸ್ತಾರೆ. ಆದ್ರೆ ರಾಜಗೋಪಾಲ್ ರೆಡ್ಡಿ ಅವರು ನಾವು ದುಡಿದ ಹಣದಲ್ಲಿ ಒಂದಿಷ್ಟು ಸೇವೆಯನ್ನ ಮಾಡೋಣ, ಒಂದಿಷ್ಟು ಸಾರ್ವಜನಿಕರಿಗೆ ನಮ್ಮ ಕಾಣಿಕೆಯನ್ನು ಅರ್ಪಿಸೋಣ ಅನ್ನೋ ರೀತಿಯಲ್ಲಿ ಕೆಲಸವನ್ನ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ನೂರಾರು ಉಚಿತ ವಿವಾಹ ಮಹೋತ್ಸವಗಳನ್ನು ಆಯೋಜಿಸಿ ಸಾವಿರಾರು ಬಡ ಕುಟುಂಬದ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯವನ್ನು ಕಲ್ಪಿಸಿಕೊಟ್ಟ ಮದುವೆಗಳ ಸರದಾರ ಎಂದೇ ಪ್ರಸಿದ್ಧಿಯಾಗಿರುವ ಹುಲಿಮಂಗಲ ರಾಜಗೋಪಾಲ್ ರೆಡ್ಡಿರವರ ಸುಪುತ್ರ HR ನಾಗೇಂದ್ರ ರೆಡ್ಡಿ ಹಾಗೂ ಎಂ ಭಾವನಾ ರೆಡ್ಡಿರವರ ವಿವಾಹವು ಈಗಾಗಲೇ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿದ್ದು, ಇನ್ನು ವಿವಾಹ ಮಹೋತ್ಸವದಲ್ಲಿ DCM DK ಶಿವಕುಮಾರ್ ಅವರ ಪತ್ನಿ ಶ್ರೀಮತಿ ಉಷಾ DK ಶಿವಕುಮಾರ್ ಮತ್ತು ಕುಣಿಗಲ್ ಕ್ಷೇತ್ರದ ಶಾಸಕ ಡಾ ರಂಗನಾಥ್ ಮತ್ತು ಅವರ ಕುಟುಂಬದವರು ಮತ್ತು ಸ್ವಾಮೀಜಿಗಳು, ಗಣ್ಯರು ಮತ್ತು RGR ಕುಟುಂಬಸ್ಥರು ಭಾಗವಹಿಸಿ ವಧುವರರನ್ನು ಆಶೀರ್ವದಿಸಿದರು. ಇನ್ನು ಇದೇ ಫೆಬ್ರವರಿ 16ರಂದು ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ರವರ ಪುತ್ರ HR ನಾಗೇಂದ್ರ ರೆಡ್ಡಿ ಹಾಗೂ ಎಂ ಭಾವನಾ ರೆಡ್ಡಿರವರ ವಿವಾಹ ಆರಕ್ಷತೆ ಕಾರ್ಯಕ್ರಮವನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿರ್ಮಾಣವಾಗುವಂತಹ ಕಲ್ಯಾಣ ಮಂಟಪದ ಮಾದರಿಯಲ್ಲಿಯೇ ಹುಲಿಮಂಗಲ ಗ್ರಾಮದಲ್ಲಿಯೂ ಸಹ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ. ಇನ್ನು ವಿವಾಹ ಆರತಾಕ್ಷತೆ ಕಾರ್ಯಕ್ರಮಕ್ಕೆ ರಾಜ್ಯದ ಅನೇಕ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ಗಣ್ಯರು, ಸಾಧಕರು, ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎನ್ನಲಾಗಿದೆ. ಇನ್ನು ವಿವಾಹ ಆರತಾಕ್ಷತೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸೇರುವ ನಿರೀಕ್ಷೆಯಲ್ಲಿದ್ದು, ಇದೇ ಫೆಬ್ರವರಿ 16ರಂದು ನಡೆಯಲಿರುವ HR ನಾಗೇಂದ್ರ ರೆಡ್ಡಿ ಹಾಗೂ ಎಂ ಭಾವನಾ ರೆಡ್ಡಿರವರ ವಿವಾಹ ಆರತಾಕ್ಷತೆ ಕಾರ್ಯಕ್ರಮಕ್ಕೆ ರಾಜ್ಯದ ಜನತೆ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕೆಂದು ಹುಲಿಮಂಗಲ ರಾಜಗೋಪಾಲ್ ರೆಡ್ಡಿರವರ ಅಭಿಮಾನಿಗಳು ಮನವಿ ಮಾಡಿದ್ದಾರೆ.
fix it.